ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶುಕ್ರವಾರದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನೈಟೇನೆ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಪೂಜೆ ಮಾಡೋಕ್ಕೆ ಅಂತ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕಾಸ್ಕೊಂಡು ಕುಡಿದು ಮನೆ ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಮನೆ ಕ್ಲೀನಿಂಗ್ ಎಲ್ಲ ಮುಗ್ದಿದ್ದಾದಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೊಂಡೆ. ಸೊ ಇನ್ನು ಪೂಜೆ ಎಲ್ಲ ಆದಾದಮೇಲೆ ಧೂಪ ಹಾಕಬೇಕಲ್ವ. ಇನ್ನು ಧೂಪಕ್ಕೆ ನಾನು ಒಂದು ಲವಂಗ ಮತ್ತು ಒಂದು ಏಲಕ್ಕಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಶುಕ್ರವಾರ ಟೈಮು ಮತ್ತು ಮಂಗಳವಾರ ಟೈಮು ಮಿಸ್ ಮಾಡದೆ ಹಾಕ್ಕೋಬೇಕು. ಈ ಥರ ಧೂಪ ಹಾಕೋದ್ರಿಂದ ಮನೇಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಏನಾದ್ರು ಇದ್ದರೆ ಅದು ಹೋಗಿ ಪಾಸಿಟಿವಿಟಿಯಿಂದ ತುಂಬಿರುತ್ತೆ. ಅದೇ ಥರ ನಾನು ಮನೆಗೆಲ್ಲನೂ ಸಹ ಧೂಪ ಹಾಕ್ಕೋತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಬೇಗನೆ ಆಗೋ ಥರ ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಸೊ ಇನ್ನೇನು ರೆಡಿ ಆಯಿತು ತಿಂಡಿ. ಇವಾಗ ಫಸ್ಟು ನನ್ನ ಹಸ್ಬೆಂಡಿಗೆ ತಿಂಡಿ ಹಾಕ್ಕೊಟ್ಟೆ. ಸೊ ಇನ್ನು ನಾನು ತಿಂಡಿ ಮುಗಿಸ್ಕೊಂಡು ಗಿಡಗಳಿಗೆ ನೀರು ಹಾಕೋಕೆ ಅಂತ ಬಂದೆ. ಇನ್ನು ಗಿಡಗಳಿಗೆಲ್ಲ ನೀರು ಹಾಕಿದ್ದಾದಮೇಲೆ ಬೆಳಗ್ಗೆನೇ ಬಟ್ಟೆ ಎಲ್ಲ ನೆನೆಸಿ ಇಟ್ಟಿದ್ದೆ. ಬಟ್ಟೆನೂ ಹಾಗೆ ವಾಶ್ ಮಾಡಿಕೊಂಡೆ. ಇನ್ನು ನೈಟಿಗೆ ಸ್ವಲ್ಪ ನುಗ್ಗೆ ಸೊಪ್ಪಿತ್ತು, ಉಪ್ಸಾರು ಮಾಡಿ ಮುದ್ದೆ ಮಾಡಿದ್ದೆ. ಹಾಗೆ ಊಟ ಮಾಡಿ ಮಲ್ಕೊಂಡು. ಇನ್ನು ಇದು ನೆಕ್ಸ್ಟ್ ಡೇ ಅಂದರೆ ಶನಿವಾರ. ಇನ್ನು ಶನಿವಾರ ನೈಟು ಮೈಸೂರಿಗೆ ಹೋಗಿದ್ದು, ಒಂದು ಮದುವೆ ಇತ್ತು ಅಂತ. ಇನ್ನು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಪ್ಯಾಲೇಸ್ ಹತ್ರ ಬಂದು ಅಲ್ಲಿ ನೋಡಿದರೆ ಕ್ಲೋಸ್ ಆಗೋಗಿತ್ತು. ಸರಿ ಇನ್ನೇನು ಮಾಡೋದು ಅಂತ ಹಾಗೆ ಹೊರಗಡೆನೇ ಎಲ್ಲ ನೋಡಿಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಬಂದು. ಇನ್ನು ಹೋಟೆಲ್ಗೆಲ್ಲ ಹೋಗಿ ಕಾಫಿ ಎಲ್ಲ ಕುಡಿದು ಮನೆಗೆ ಬಂದು. ಇನ್ನು ನಾವು ಮನೆಗೆ ಬರೋ ಅಷ್ಟೊತ್ತಿಗಾಗಲೇ 12 ಗಂಟೆ ಆಗೋಗಿತ್ತು ನೈಟ್. ಮತ್ತು ಇದು ನೆಕ್ಸ್ಟ್ ಡೇ ಅಂದರೆ ಭಾನುವಾರದ ದಿನ. ಇನ್ನು ನನ್ನ ತಮ್ಮ ಶಬರಿಮಲೆಗೆ ಹೋಗಿದ್ನಲ್ಲ, ಹಾಗೆ ಪ್ರಸಾದ ತೊಗೊಂಡು ಬಂದಿದ್ದ ಊರಿಂದ. ಹಾಗೆ ನಮ್ಮ ಅಪ್ಪಾಜಿನೂ ಬಂದಿತ್ತು. ಇನ್ನು ನನ್ನ ಮಗಳಿಗೆ ಲೈಟಿಂಗ್ಸ್ ಬರೋದು, ಏರ್ ಬ್ಯಾಂಡು ಮತ್ತು ಇನ್ನೇನು ಏನೇನೋ ತಂದಿದ್ದ ಟ್ರಿಪ್ಪಿಂದ. ಇನ್ನು ನನ್ನ ಮಗಳಂತೂ ಫುಲ್ ಖುಷಿಪಟ್ಲು. ಅವಳು ನೋಡಿ ನಾವು ಫುಲ್ ಖುಷಿಪಟ್ಟು.
ಇನ್ನು ಮಧ್ಯಾಹ್ನ ಊಟಕ್ಕೆ ಬಟಾಣಿ ಕಾಳು ಹಾಕಿ ಸಾಂಬಾರು ಮಾಡಿದ್ದೆ, ಹಾಗೆ ಜಾಮೂನ್ ಮಾಡಿದ್ದೆ. ಸೊ ಇಷ್ಟು ಇವತ್ತಿನ ವ್ಲಾಗು. ಸೊ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.